ಬಾಸ್ ಸಿನಿಮಾ ಇದೆ ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಆರೈಕೆಗಳು ನಮ್ಮ ಜೊತೆ, ಹಿರಿಯರ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ. ಇವಾಗ ಕಮಿಂಗ್ ಟು ದಿ ಪಾಯಿಂಟ್, ಇವಾಗ ಏನು ಉದ್ದೇಶ ಇವತ್ತು ಪ್ರೆಸ್ ಮೀಟ್ ಇಂಪಾರ್ಟೆಂಟಾಗಿ ಕರೆದಿದ್ದು ಅಂತ ಹೇಳಿದ್ರೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದೆ. ಸ್ವಲ್ಪ ದಿನಗಳ ಹಿಂದೆ ನಾನು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತಾಡಿದೆ, ಫೋನಲ್ಲಿ ಮಾತಾಡಿದೆ. ಕೋರ್ಟಿಂದ ಕೇಸ್ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಪ್ರಥಮ್ ಸರ್ ಹೋಗ್ತಾ ಇದ್ರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ. ವಕೀಲರು, ಅಡ್ವೊಕೇಟ್ ಅವರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ, ಸರ್ ಹೆಂಗೆ ಏನು ಅಂತ. ಅವರಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಸರಿ ಸರ್ ಆಯಿತು, ನಿಮ್ಮಿಷ್ಟ, ಹೋಗೋಂಗಿದ್ರೆ ಹೋಗಿ ಅಂತ ಹೇಳಿದೆ. ಹಂಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಕಾನ್ವರ್ಸೇಷನಲ್ಲಿ ತನು ಸರ್, ನಾನು ಟ್ರೈ ಮಾಡ್ತೀನಿ ಮೇಡಮ್ ಅವ್ರ ಹತ್ರ ಮಾತಾಡೋದಕ್ಕೆ, ನೋಡೋಣ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನು ಎಂಡ್ ಮಾಡೋಣ, ಫುಲ್ ಸ್ಟಾಪ್ ಇಡೋಣ, ಇದಕ್ಕೆ ಬೇಡ, ಡ್ರ್ಯಾಗ್ ಮಾಡೋದು ನಮಗೂ ಇಷ್ಟ ಇಲ್ಲ. ಇದು ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇದ್ರೆ ನಿಮಗೂ ಲಾಸ್ ಆಗುತ್ತೆ, ನಮಗೂ ಒಂಥರ ಬೇಜಾರಾಗುತ್ತೆ. ಪರ್ಸ್ನಲಿ ನಮಗೆ ಯಾವುದು ಇದನ್ನ ಸಿನಿಮಾನ ಡ್ರ್ಯಾಗ್ ಮಾಡಬೇಕು ಅಥವಾ ಈ ಕೋರ್ಟು ಕೇಸು ಅಂತ ಓಡಾಡಬೇಕು ಅಂತ ಏನೂ ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಸರ್, ಮಾತಾಡಿ ಮೇಡಮ್ ಅವ್ರ ಜೊತೆ ಅಂತ ಹೇಳಿದೆ ನಾನು. ಸೊ ಅವತ್ತು ಸಾಯಂಕಾಲ ಮೇಡಮ್ ಅವ್ರ ಹತ್ರ ಮಾತಾಡಿದ್ದಾರೆ ಅವರು. ಮಾತಾಡ್ಬಿಟ್ಟು ಬೆಳಗ್ಗೆ ಸಿಗ್ತೀರಾ ಅಂತ ಕೇಳಿದ್ರು ನನಗೆ, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಬನ್ನಿ ಮೇಡಮ್ ಅವ್ರು ಮಾತಾಡಬೇಕು ಅಂತ ಏನೋ ಹೇಳಿದ್ರು. ಸರಿ ಆಯಿತು, ನಾನು ಒಂದು 10:30ಗೆ ಅವ್ರ ಆಫೀಸ್ಗೆ ಹೋದಾಗ ಅವ್ರು ಹೇಳಿದ್ರು ನನಗೆ ಕ್ಲಿಯರಾಗಿ, ಮೇಡಮ್ ಓಕೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ದರ್ಶನ್ ಸರ್ ಇದನ್ನು ಕಂಟಿನ್ಯೂ ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋದು ಬೇಡ. ಸಿನಿಮಾ ಕನ್ನಡ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಆರ್ಟಿಸ್ಟ್ಗಳಿಗಾಗಲಿ ಯಾರಿಗೂ ನೋವು ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ವಿಜಿ ಅಂತ ಹೇಳಿದ್ರು ಅಂತ ಅವರು ಹೇಳಿದ್ರು. ಸರಿ ಅಂದ್ಬಿಟ್ಟು ಕಾಲ್ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಪ್ರಥಮ್ ಅವರು. ಮಾಡಿದಾಗ ಒಂದು ಲಾಂಗ್ ಕಾನ್ವರ್ಸೇಷನ್ ಆಯಿತು. ನನಗೆ ಸರಿಯಾಗಿ ನೆನಪಿಲ್ಲ, 10 to 15 ಮಿನಿಟ್ಸ್ ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಬಟ್ ಆ ಕಾನ್ವರ್ಸೇಷನಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ನನಗೊಂದು ಕೆಲವೊಂದು ಕ್ವಶನ್ಗಳು ಕೇಳಿದ್ರು. ಏನು ಕ್ವಶನ್ಗಳು ಕೇಳಿದ್ರು ಅಂತ ಹೇಳಿದ್ರೆ, ಇದು ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಏನಾದರೂ ತೋರಿಸಿದ್ದೀರಾ, ಅಥವಾ ನನ್ನ ಮಗ ವಿನೀಶ್ ಅವ್ರ ಬಗ್ಗೆ ಏನಾದರೂ ತೋರಿಸಿದ್ದೀರಾ, ಅದೆಲ್ಲ ಕೇಳಿದ್ರು ಕ್ವಶನನ್ನು. ನಾನು ಅದಕ್ಕೆಲ್ಲ ರಿಪ್ಲೈ ಕೊಟ್ಟಾದ್ಮೇಲೆ ಅವರು ಹೇಳಿದ್ರು ನನಗೆ, ಇಲ್ಲ ದರ್ಶನ್ ಸರು ಹಿಂಗೆ ಹೇಳಿದ್ದಾರೆ, ಯಾವುದೇ ರೀತಿ ಇದನ್ನು ಕಾನೂನು ಇನ್ನು ಮುಂದಕ್ಕೆ ಹೋರಾಟ ಮಾಡೋದು ಬೇಡ, ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ ಅವರು ಹುಡುಗರು, ಏನು ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಸೊ ಇಷ್ಟು ಕಾನ್ವರ್ಸೇಷನ್ ಆಯಿತು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮತ್ತು ನನ್ನ ಮಧ್ಯೆ. ಆಮೇಲೆ ನನಗೆ ಮಾತು ಹಿಂಗೆ ಬರ್ತಾ ಇರಬೇಕಾದ್ರೆ, ನೀವು ಯಾಕೆ ಸಿನಿಮಾ ತೋರಿಸ್ತಾ ಇಲ್ಲ, ನಮ್ಮಿಂದ ಯಾಕೆ ಹೈಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನಾನು ತೋರಿಸ್ತೀನಿ, ಸಿನಿಮಾ ತೋರ್ಸೋಕ್ಕೆ ರೆಡಿ ಆಗಿದ್ದೀನಿ, ನಾನು 2-3 ಡೇಸ್ ಟೈಮ್ ಕೊಡಿ ಅಂತ ಕೇಳಿದೆ ನಾನು. ಏನಕ್ಕೆ 2-3 ಡೇಸ್ ಟೈಮ್ ಅಂತ ಹೇಳಿದ್ರೆ, ನಾವು UFO ಕ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ಟಿದ್ವಿ ಕಂಟೆಂಟು. UFO ಕ್ಯೂಬ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರೋ ಹಂಗೆ, ನೀವು ಆಲ್ರೆಡಿ ಎಲ್ಲ ಸಿನಿಮಾ ರಿಲೇಟೆಡ್ ಆಗಿರೋರೆ. UFO ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಕಂಟೆಂಟ್ ಬಂದ್ಬಿಟ್ಟು ನಾವು ನಾರ್ಮಲ್ ಸ್ಕ್ರೀನ್ಗಳಲ್ಲೆಲ್ಲ ಪ್ಲೇ ಮಾಡೋದಕ್ಕಾಗಲ್ಲ, ಅದು ಹೈ ರೆಸಲ್ಯೂಷನ್ ಕಂಟೆಂಟ್ ಆಗಿರುತ್ತೆ. ಸೊ ಆ ಕಂಟೆಂಟನ್ನ ನಾವು ಕನ್ವರ್ಟ್ ಮಾಡಬೇಕಾಗಿತ್ತು 2Kಗೆ ಅಥವಾ HD-ಗೆ. ಆ ಕನ್ವರ್ಟ್ ಮಾಡೋದಕ್ಕೆ ಒಂದು 2 ಡೇಸ್ ಟೈಮ್ ಬೇಕು, ಒಂದು ಕಂಟೆಂಟ್ನ ಟೈಮ್ ಕನ್ವರ್ಟ್ ಮಾಡೋದಕ್ಕೆ. ಅಟ್ಲೀಸ್ಟ್ 1 ಡೇ ಅದು ಬೇಕೇ ಬೇಕು, 24 hours ಬೇಕು. ಅದಾದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ವಿ. ಅದಾದಮೇಲೆ ತೋರಿಸ್ತೀವಿ, ಪ್ರಥಮ್ ಸರ್ ಅಡ್ವೊಕೇಟ್ಗೂ ತೋರಿಸಾದ್ಮೇಲೆ ಅವರು ಮೇಡಮ್ ಜೊತೆ ಏನು ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಅವತ್ತು ರಾತ್ರಿ ನನಗೆ ಕಾಲ್ ಬಂತು, ಓಕೆ ನಮ್ಮ ಕಡೆಯಿಂದ ಫುಲ್ ಗ್ರೀನ್ ಸಿಗ್ನಲ್ ಇದೆ, ನಮಗೆ ಯಾವುದೇ ರೀತಿ ತೊಂದರೆ ಆಗೋ ಥರ ಸಿನಿಮಾದಲ್ಲಿ ಏನೂ ತೋರಿಸಿಲ್ಲ, ನೀವು ತೋರಿಸಿಲ್ಲ, ಒಳ್ಳೇದಾಗಲಿ ಸಿನಿಮಾಗೆ ಅನ್ನೋದೊಂದು ಕಾಲ್ ಬಂತು 9:30. ಅವತ್ತೇ ಸೇಮ್ ಡೇ ಸಿನಿಮಾ ನೋಡಾದ್ಮೇಲೆ ನನಗೆ ಕಾಲ್ ಬಂತು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇದನ್ನು ಅಫಿಷಿಯಲಾಗಿ ಏನಾದರೂ ಕನ್ಫರ್ಮೇಷನ್ ಮಾಡಬೇಕಲ್ಲ ನೀವು ಅಂತ ಕೇಳಿದೆ ನಾನು. ಹಿಂಗೆ ಕನ್ಫರ್ಮೇಷನ್ ಮಾಡೋದು ನನಗೆ ಗೊತ್ತಿಲ್ಲ. ಇದು ನಾನು ಇವಾಗ ನೀವು ಯಾರಾದರೂ ಒಬ್ರು ಕ್ವಶನ್ ಕೇಳ್ಬೋದು ನನಗೆ, ತನುಷ್ ನೀವೆಲ್ಲ ಹೇಳ್ತಾ ಇರೋದು ನಿಜ ಅಂತ ಹೆಂಗೆ ನಂಬೋದು ಅಂತ. ಇಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.
ಇದ್ರ ಹೆಚ್ಚಾಗಿ ನಾನೇನು ಹೇಳೋದಕ್ಕಾಗಲ್ಲ.